ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಲ್ಲಿ ಆಯೋಗದ ತಾವು ಹೇಳ್ದಂಗೆ ಆಯೋಗದ ಅಧ್ಯಕ್ಷರು ನಾವು ಸಹಿನೇ ಮಾಡಿಸಿಲ್ಲ ಅಂತಾರೆ. ಇಲ್ಲಿ ಮಂತ್ರಿ ಹೇಳ್ತಾರೆ ಎಲ್ಲರದು ಸಹಿ ಐತೆ ಅಂತ. ರಾಜಣ್ಣನು ಹೇಳ್ತಾನೆ ನಾವು ಸಹಿ ಬೇಕಾದ್ರೆ ಯಾರನ್ನ ಇದ್ದ ಅಂತ ಕಳಿಸ್ತೀವಿ ಅಂತ. ಯಾರ ಮನೆಗೂ ಹೋಗಿಲ್ಲ ರೀ. 165 ಕೋಟಿ ರೂಪಾಯಿ ಗುಳುಂ. ನಮ್ಮ ಸರ್ಕಾರ ಬಂದರೆ ಇದನ್ನ ತನಿಖೆಗೆ ನಾವು ಒಪ್ಪಿಸ್ತೀರಿ. 165 ಕೋಟಿ ಲೂಟಿ ಆಗಿರೋದು ದೊಡ್ಡ ಸ್ಕ್ಯಾಂಡಲ್ ಇದು. ಅವರ ಸ್ಟ್ಯಾಟಿಸ್ಟಿಕ್ ಇಟ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸ್ಟ್ಯಾಟಿಸ್ಟಿಕ್ ಇಟ್ಕೊಂಡು ಅದರಲ್ಲಿ ಬರ್ಕೊಂಡು ಯಾರೋ 4 ಜನನ ಅಪಾಯಿಂಟ್ ಮಾಡ್ಕೊಂಡು ವರದಿ ಕೊಟ್ಟಿದ್ದಾರೆ. 165 ಕೋಟಿ ಎಲ್ಲೋಯ್ತು ಈಗ? ಯಾರು ತಿಂದಾಕಿದ್ರು? ಯಾರು ಲೂಟಿ ಹೊಡೆದ್ರು? ಯಾರ್ಯಾರಿಗೆ ಎಷ್ಟಕ್ಕೆ ಬಿಡುಗಡೆ ಮಾಡಲಿ ಹಣ? 165 ಕೋಟಿ ಯಾರ್ಯಾರು ಸರ್ವೆಗೆ ಹೋಗಿದ್ರು ಆ ಸರ್ವೆ ಅವರ ಅಷ್ಟು ಲಿಸ್ಟು. ಇಷ್ಟು 7 ಕೋಟಿ ಜನದ ಸರ್ವೆ ಮಾಡಬೇಕಾದ್ರೆ ಎಷ್ಟು ಜನ ಬೇಕಪ್ಪ ನೀವೇ ಹೇಳಿ. ಈ ಪತ್ರಿಕೆ 3/3/2008 ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮುಚ್ಚಾಕ್ಬಿಡ್ತಾರೆ. ಪತ್ರಿಕೆ ಓಡ್ತಾ ಇಲ್ಲ, ಪತ್ರಿಕೆ ಸರ್ಕ್ಯುಲೇಷನ್ ನಿಂತೋಗಿದೆ ಅಂತೇಳಿ ಮುಚ್ಚಾಕ್ಬಿಡ್ತಾರೆ. 3/3/2008 ಅದಾದ್ಮೇಲೆ ಆ ಸಂಸ್ಥೆಗೆ ಸುಮಾರು 2,000 ಕೋಟಿಗೂ ಆಸ್ತಿ ಹೆಚ್ಚು. ಬಾಂಬೆಲಿದೆ, ಲಕ್ನೋದಲ್ಲಿದೆ, ಬಿಹಾರದಲ್ಲಿದೆ, ದಿಲ್ಲಿ ಅಂತ ಕ್ಯಾಪಿಟಲ್ ಸಿಟಿ ಹೃದಯ ಭಾಗದಲ್ಲಿ ಆ ಪತ್ರಿಕೆ ಹೆಡ್ ಆಫೀಸ್ ಇದೆ. ಇಷ್ಟು ಆಸ್ತಿ ಮುಚ್ಚಿದ ಮೇಲೆ ಈ ಆಸ್ತಿಯ ಮೇಲೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಕಣ್ಬಿತ್ತು. ಈ 5,000 ಜನ ಕರೆದು ಸಭೆ ಮಾಡಿರೋ ಎಲ್ಲೂ ದಾಖಲೆ ಇಲ್ಲ. ಏಕಾಏಕಿ ಯಂಗ್ ಇಂಡಿಯಾ ಬಂದ್ಬಿಡುತ್ತೆ. ಅದ್ರಲ್ಲಿ 30% ಶೇರ್ ತಗೊಂಡ್ಬಿಡ್ತಾರೆ. ಏಕಾಏಕಿ 50 ಲಕ್ಷ ಕೊಟ್ಬಿಡ್ತಾರೆ. ಈ ಆಸ್ತಿಗಳೆಲ್ಲ ಲಕ್ನೋ ಆಸ್ತಿ, ಡೆಲ್ಲಿ ಆಸ್ತಿ, ಬಿಹಾರದ್ದು, ಬಾಂಬೆದು ಎಲ್ಲ ಒಂದೇ 50 ಲಕ್ಷಕ್ಕೆ 2,000 ಕೋಟಿ ಲೂಟಿ. ಮತ್ತೆ ಇದುವರೆಗೂ ಆ ಸಂಸ್ಥೆಗಳದ್ದು ಏನು ಬಿಲ್ಡಿಂಗ್ಗಳಿತ್ತು ಅದ್ರಲ್ಲಿ ಬಾಡಿಗೆ ಬಂದಿದೆ. 106 ಕೋಟಿ ರೂಪಾಯಿ ಬಾಡಿಗೆ ಬಂದಿದೆ. ಆ ಬಾಡಿಗೆ ಎಲ್ಲೋಯ್ತು? ಯಾರು ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿಲ್ಲ. ಕ್ಯಾಬಿನೆಟ್ನಲ್ಲಿ ಜೋರಾಗಿ ಯಾರೂ ಮಾತಾಡಿಲ್ಲ, ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ. ನಾನೇನು ಹೇಳಿದ್ದೀನಿ, ಅವರ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿ ನಮ್ಮ ಅಭಿಪ್ರಾಯಗಳು ಕೊಟ್ಟ ಮೇಲೆ ಡಿಸಿಷನ್. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನು ಡಿಸಿಷನ್ ಆಗಿಲ್ಲ. ಅವರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ಯು ವಿಲ್ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ಯು ವಿಲ್ ಟೇಕ್ ಎ ಡಿಸಿಷನ್. ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು, ಜಾತಿಗೂ ಅನ್ಯಾಯ ಆಗಬಾರ್ದು, ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರ್ದು, ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು. ಸೋಸಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ. ಈಗ ಇವು ಸ್ವಾತಂತ್ರ್ಯ ಬಂದು 75 ವರ್ಷ, ಸಂವಿಧಾನ ಜಾರಿಯಾಗಿ 75 ವರ್ಷ ಆಯಿತು. 75 ವರ್ಷದಲ್ಲೂ ಬಡವನಾಗೇ ಇರಬೇಕಾ? ಸಮಾನತೆ ಬರಬೇಕಲ್ಲ ಎಲ್ರಿಗೂ. ಇದು ಜಾತಿಗೆ ಅಂಟ್ಕೊಂಡೇ ಇರಬೇಕಾ? ಎಜುಕೇಷನ್ ಸಿಗ್ಬೇಕಲ್ಲ ಬೇಡ? ಈಗ ಮುಸಲ್ಮಾನರಿಗೆ ಎಜುಕೇಷನ್ ಸಿಗ್ಬೇಕಾ ಬೇಡ? ಹಿಂದುಳಿದವರಿಗೆ ಬಡವರಿಗೆ, ಎಲ್ಲ ಜಾತಿ ಬಡವರು, ಒಂದು ಜಾತಿ ಅಂತಲ್ಲ, ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಎಜುಕೇಷನ್ ಸಿಗ್ಬೇಕಾ ಬೇಡವಾ? ಈಗ ಅಭಿಪ್ರಾಯ ಕೇಳಿದ್ದೀನಿ, ಸಾಕು. ಅಭಿಪ್ರಾಯ ಕೇಳಿದ್ದೀನಿ, ಯಾರ್ದು ವಿರೋಧ ಇಲ್ಲ, ಯಾರು ಒಬ್ರಿಗೊಬ್ರಿಗೆ ಮಾತಾಡಿಲ್ಲ.
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಚಕಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.